ಅವ್ರ ನಂಬರ್ ಕೊಟ್ಟಿನಿ ನೋಡಿ ನಿಂಗೆ ವಾಟ್ಸಪ್. ಓಕೆ 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 ಆತದ ನೀ ಅದು ನಾಳೆ ಲೆಟರ್ ನನಗೆ ಕೊಟ್ಟ ಮೇಲೆ PDF ಕೊಟ್ಟ ಮೇಲೆ ಎಲ್ಲ ಕರೆಕ್ಟ್ ಆದ್ಮೇಲೆ ನಾವು ಅವ್ರ ಜೋಡಿ ಮಾತಾಡಿ ನೆಕ್ಸ್ಟ್ ಪ್ಲಾನ್ ಮಾಡ್ತೀನಿ. ಓಕೆ ಓಕೆ ಗೊತ್ತಾಗ್ತದ ನಿಮ್ಮಿಬ್ರು ನೋಡಕ್ಕೆ. ನೀನು ಇದು ಮಾಡಕೋ ಜೋಡಿ ಹಾಂ ಹಾಂ ಪರೀಕ್ಷೆ ಗೀಕ್ಷೆ ಇಡುವ ಕೆಲಸ ಕರೆಕ್ಟಾಗಿ ಆಗ್ಬೇಕು ಅಂದ್ರೆ ಮತ್ತೆ ಅವ್ರಿಗೆ ಅಪ್ರೋಚ್ ಮಾಡ್ಲಿಕ್ಕೆ ಬರ್ತದೆ ಮುಂದೆ. ನೀನು ಅದ್ರ ನಾ ಅದ್ರ ಹಿಂಗೆ ಬೇಸಿಕಲಿ ಹಿಂಗೆ ನೆಟ್ವರ್ಕ್ ಬಳಸ್ಕೋತಾರ ತಿಳಿತಾ. ಹುಚ್ಚುಚ್ಚಾಗತ್ಲೆ ಕೆಲಸ ಮಾಡಂಗಿಲ್ಲ ಯಾರು. ಓಕೆ 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 ಫೈನ್. ಮತ್ತು ಹಿಂಗಂತೇಳಿ ಮತ್ತು ಸಲೀಸ್ ಇದು ತಗೋಬೇಡ, ಸರಳ ಇದು ಮಾಡ್ಕೊ. ಇಲ್ಲ 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 ಬದ್ಧಚೇರಿ ಕೆಲಸ ಮಾಡ್ಬೇಕು, ಅದು ಮಾಡ್ಬೇಕು. ಹಾ ಗೊತ್ತಾತಿಲ್ಲ. ನಾ ಮತ್ತೇನ್ರ ಪರಿಚಯ ಹೇಗಿರ್ಚಿ ಏನಾದ್ರು ನಾ ಹೇಳೇ ಬಿಡ್ತೇನೆ. ನೋಡ್ರಿ ಅವ್ನು ಕೇಳುವಲ್ಲ ಮಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಅಂತಾನ ಹಿಂಗ ಚೌಕ್. ಗೊತ್ತಾತಿಲ್ಲ. ಆ ಲೆವೆಲ್ ಯಾರು ಹೋಗ್ಬಾರ್ದು, ಹಂಗಿರಬಾರ್ದು ಪದ್ಧತಿ ಕೆಲ್ಸಗಳು. ಗೊತ್ತಾತು. ಆಯ್ತು, ನಾಳೆ 12 ತನಕ ಸಿಗ್ಬೋದಂತೇನು ಲೆಟರ್? ಹೆಂಗ? ನಾನು 2 ಗಂಟೆ ಫೋನ್ ಮಾಡ್ತೇನೆ. ಫೋನ್ ಮಾಡ್ಬೇಡ ಅಂದ್ರೆ ನೀವು ಸ್ವಲ್ಪ ಟಚ್ನಾಗಿರಲ್ಲ. 10 ಗಂಟೆ 12 1 2 ಹಿಂಗ್ ಟಚ್ನಾಗಿರು. ಮೆಸೇಜ್ 2 ಗಂಟೆ ಮಾಡ್ತೇನೆ. ಮುಗಿಸ್ಬಿಡ್ಲ. ಲೆಟರ್ ಕೊಡೋದೆಲ್ಲ ಮಾತಾಡೋದಾಗಿತ್ತಪ್ಪ ಅಂದ್ರೆ ಮತ್ತೆ ಲೆಟರ್ ಕೊಡೋದ್ರಾಗ ಏನದ ಪ್ರಾಬ್ಲಮ್ ಏನದ ಇಲ್ಲಿ? ಅಷ್ಟೇ ಮಾಡೋಣ. ಹಾ, ವ್ಯವಹಾರ ತಕ್ಕಂತ ಇರ್ತದ. ಇದು ವ್ಯವಹಾರ ತಕ್ಕಂತ ಮಾಡ್ಲಿಕ್ಕೆ ನಾವೇನು ಅವ್ರಿಗೆ ಆಸ್ತಿ ಬರೆದು ಕೊಡೋ ಅಂತ ಕೇಳಗತ್ತಿಲ್ಲ. ವ್ಯವಹಾರ ತಕ್ಕಂತದಲ್ಲ ಮತ್ತೆ, ಹೌದಿಲ್ಲ? ಗೊತ್ತಾತಿಲ್ಲ ಏನ್ ಹೇಳಿ? ಗೊತ್ತಾತು. ಅದನ್ನ ನೀ ಮಾಡ್ಬೇಕು. ನೀ ಇಲ್ಲಪ್ಪ ಅಂದ್ರೆ ನಾ ಮಾಡ್ತಿದ್ದೆ, ಇಲ್ಲಪ್ಪ ಅಂದ್ರೆ ಇವ್ರು ಮಾಡ್ತಾರ ಬ್ಯಾಂಕಿಗೆ ಹೋಗಿ. ನೀ ಎಲ್ಲ ಪತ್ತೆ ನಾಪತ್ತೆ ಆದ್ರೆ ಹೆಂಗಿರ್ತಾವ ಕೆಲ್ಸಗಳು ಅವೆಲ್ಲ ಬ್ಯಾಡ ಅಂತ ಹೋಗ್ಕೊಂಡು ಹಿಂಗ್ ಪದ್ಧತಿ ಮಾಡೋಣ ಅಂತ ನಾನೇ ಪ್ರಪೋಸ್ ಮಾಡ್ಲಿರ್ತೀನಿ ಮೀಡಿಯೇಟರ್ ಆಗಿ. ಹೌದದು ಹಿಂಗ. ಯಾಕಂದ್ರೆ ನೀ ಬೇಕಂತ ಹೇಳಿ. ನೀ ಬ್ಯಾಡ ಇದ್ದಪ್ಪ ಅಂದ್ರೆ ಜಡ್ರಿ ಅಂತಿದ್ದಾನ, ರೊಕ್ಕಂತ್ರ ತಗೋರಿ ಆ ಸ್ವಯಂ ಮಕ್ಕಳು ಜಡ್ರಿ ಅಂತಿದ್ದಾನ. ಹಿಂಗ ಮಾಡೋ ಪದ್ಧತಿ ಹೆಂಗಿರ್ತಾವ ಅಂತ ಹೇಳಿ. ರಿವೆಂಜ್ ಅಂತಾರ ಅದಕ್ಕೆ, ರಿವೆಂಜ್. ನಾ ರಿವೆಂಜ್ ಮಾಡ್ಲಿಕತ್ತಿಲ್ಲ, ರೊಕ್ಕದ ಬಗೆಹರಿಸ್ಕೊಂಡು ನೀನು ಇರಪ್ಪ ಅಂತ ಹೇಳಿವತ್ತಿನ. ಗೊತ್ತದು. ದುರುಪಯೋಗ ತಗೋಬಾರ್ದು ಅದು ಇದು. ಗೊತ್ತದು. ಇಷ್ಟದ ಆಯ್ತು. ನಾಳೆ ತನಕ 12 ತನಕ ಮುಗಿಸ್ಬಿಡಿ ಕೆಲಸ. ಮತ್ತೆ ಸುಮ್ನೆ ಫೋನ್ ಹಚ್ಚಿ ಇದು ಬೇಡ. ನೀ ಇಲ್ಲಪ್ಪ ಸ್ವಲ್ಪ ಲೇಟ್ ಆಗ್ಲಿತ್ತು ಅಂದ್ರೆ ಅದು ಹೇಳ್ಬಿಡು, ಕಾಲೇಜ್ ಹೇಳ್ಬಿಡು, ಮಿಸ್ ಕಾಲ್ ಕೂಡ ನಾನು ನೋಡ್ಕೊಂಡು ನಾನು ಹಿಂಗೆ ಕಾಲ್ ಹಚ್ತೀನಿ. ಹಂಗಾರ ಮಾಡ್ಬೇಕು. ನಿಂದು ಕೆಲಸ ಇರ್ಬೇಕು ಇಲ್ಲಿ. ಗೊತ್ತಿಲ್ಲ, ಹಂಗಿರ್ಬೇಕು. ನಡಕ್ ಬೇರೆಯವ್ರು ಏನ್ರ ಚೇಂಜ್ ಮಾಡಿದ್ರು ಏನ್ರ ಆದಂದ್ರೆ ಹಂಗೆ ಹೇಳ್ಬೇಕು. ಅಂದ್ರೆ ನಮ್ಮಿಬ್ರನ್ನ ಕೋಆರ್ಡಿನೇಷನ್ ಕರೆಕ್ಟ್ ಆಗ್ತದೆ. ತಿಳಿತಾ? ಪಾಯಿಂಟ್ ಗೊತ್ತಿಲ್ಲ ಹೆಂಗದ. ಸೊ ನಾಳೆ 2 ಗಂಟೆ ತನಕ ಆಗ್ತಂತೇನ ಹಂಗ ಪೇಪರ್ ವರ್ಕ್? ಅಲ್ಲ, ನೀವ್ ವೆರಿಫೈ ಮಾಡ್ಬೇಕಲ್ಲ. ನೀವ್ ವೆರಿಫೈ ಮಾಡಿ ಅವೆಲ್ಲ ಮಾಡಿ ಬಂದು ನಂಗೆ ಬರ್ಬೇಕದು. ಹಂಗ ಸುಮ್ನೆ ಅವ್ ಕೊಟ್ಟಿದ್ದ ಪೇಪರ್ ಹಿಂಗಲ್ಲ. ಗೊತ್ತಿಲ್ಲ. ಮಾಡ್ತಿ ಏನ್? ಆಯ್ತು, 2 ಗಂಟೆ ತನಕ 12 ತನಕ ವೇಟ್ ಮಾಡ್ತೀನಿ. ನೀ 12 ಒಳಗೆ ಮುಗಿಸ್ಬಿಡು ಕೆಲಸ. ಅದು ಬಂದ್ಮೇಲೆ ನಾನು ಚೆಕ್ ಮಾಡ್ತೀನಿ. ನನಗೇನು 15 ಮಿನಿಟ್ಗಿಂತ ಜಾಸ್ತಿ ತಗೊಂಗಿಲ್ಲ ಟೈಮ್. ಮ್ಯಾಥಮೆಟಿಕ್ಸ್ ಎಲ್ಲ ಗೂಗಲ್ ಅದ ಯೂಸ್ ಮಾಡ್ಕೊಂಡು ಹುಡುಕ್ತೀನಿ. 5 ಮಿನಿಟ್ ಕೆಲಸ. 10 ನಿಮಿಷ ಅಡ್ಲಿಂದ ಬರ್ಬೇಕಂತ ಕೂತೀನಿ ಅಷ್ಟೇ, ಮತ್ತೇನಿಲ್ಲ. ತಿಳಿತಾ? ಹಿಂಗೆ. ಅದು ಪೇಪರ್ನಾಗ ಹಾಕ್ಬೇಕು, ಹ್ಯಾಂಡ್ ರೈಟ್ ಎಲ್ಲ ಹಾಕ್ಬೇಕು ಕರೆಕ್ಟಾಗಿ. ನಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಾನು ಕಳಿಸ್ತೀನಿ, ನಂದು ಮತ್ತು ನನ್ನ ತಮ್ಮಂದು. ಅಲ್ಲಿ ಬರಿಬೇಕಲ್ಲಿ. ನಾ ತೀರೋದ್ರೆ ಅವನಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತು ಅಂತ ಹೇಳಿ. ಹಿಂಗ ಗೊತ್ತಲ್ಲ ಪಾಯಿಂಟ್? ಇವು ಪಾಯಿಂಟ್ಸ್ ನನಗ ಈಗ ಕಳಿಸ್ತೀನಿ. ಇವು ಇಷ್ಟ. ಇದು ಏನಂದ್ರೆ ಟ್ರಾನ್ಸಾಕ್ಷನ್ ಅಮೌಂಟ್ ಪರ್ ಮಂತ್ ಅಷ್ಟು, ಡ್ಯೂರೇಷನ್ 3 months, ಮ್ಯಾಕ್ಸಿಮಮ್ 4th month ಬಫರ್. 3 ಟ್ರಾನ್ಸಾಕ್ಷನ್ ಮುಗಿಬೇಕು ಪರ್ ಮಂತ್ 20th. ಎವ್ರಿ ಮಂತ್ 20th 3 ಟ್ರಾನ್ಸಾಕ್ಷನ್ ಮುಗಿಬೇಕು. ಪರ್ ಟ್ರಾನ್ಸಾಕ್ಷನ್ ಎಷ್ಟು ಅಂತ ಗೊತ್ತಾಗಬೇಕು. ನಂದು ಬ್ಯಾಂಕ್ ಅಕೌಂಟ್, ನನ್ನ ತಮ್ಮನ ಬ್ಯಾಂಕ್ ಅಕೌಂಟ್, ಆಮೇಲೆ ನಿಂದು ಬ್ಯಾಂಕ್ ಅಕೌಂಟ್ ಯಾವ ಅಕೌಂಟ್ಲಿ ಟ್ರಾನ್ಸ್ಫರ್ ಆಗ್ತು ಅಂತೇಳಿ. ನಿಂದು ಆನ್ಲೈನ್ ಇರೋಲ್ಲ, ನಾ ಅಕೌಂಟ್ ನಿಂದು ಯಾವ ಅಕೌಂಟ್ ಕೊಟ್ಟಿದ್ನಲ್ಲ ಆ ಬ್ರಾಂಚ್, ಆ ಅಕೌಂಟ್ ನಂಬರ್. ಇವು ಇಷ್ಟು ಪಾಯಿಂಟ್ಸ್ ಅವ. ಇವು ಅಲ್ಲಿ ಹಾಕ್ಬೇಕು. ನಾನು ಹಿಂಗೆ ಕೊಡ್ತೀನಿ. ನೀನು ಅದೇನಂತಂದ್ರೆ ಅದು ಫಾರ್ಮೇಟ್ ಕರೆಕ್ಟಾಗಿ ಮಾಡ್ಕೊಂಡು ಅವ್ರ ಕಡ್ಲಿಂದ ಎಲ್ಲ ಇದು ಮಾಡ್ಕೊಂಡು 12 ತನಕ ಮುಗಿಸ್ಕೊಂಡು 2 ತನಕ ನೀವು ವೆರಿಫೈ ಮಾಡ್ಕೊಂಡು ಎಲ್ಲ ಮಾಡಿ ನಂಗೆ ಕೊಡ್ಬೇಕು ಇಷ್ಟ. ಹೆಂಗೆ? ಬ್ಯಾಂಕ್ ಮ್ಯಾನೇಜರ್ ಹೆಸರು ಕ್ಲಿಯರ್ ಕಟ್ ಇರಬೇಕು, ಸಿಗ್ನೇಚರ್ ಎಲ್ಲ ಕರೆಕ್ಟಾಗಿರ್ಬೇಕು, ಸೀಲ್ ಇರಬೇಕು, ಬ್ರಾಂಚ್ ಡೀಟೇಲ್ಸ್ ಕರೆಕ್ಟ್ ಇರಬೇಕು. ಆಮೇಲೆ ಬ್ರಾಂಚ್ ಲೆಟರ್ ಹೆಡ್ ಅಂತಾರೆ. ಬ್ರಾಂಚ್ ಲೆಟರ್ ಹೆಡ್ ಅಲ್ಲೆಲ್ಲ ಮೆನ್ಷನ್ ಮಾಡ್ಬೇಕು ಯಾವ ಬ್ರಾಂಚು ಹೆಂಗ ಏನು ಅಂತೇಳಿ.
ಹೆಂಗ ಗೊತ್ತಲ್ಲ ಬ್ರಾಂಚ್ ಅಂತ ಹೇಳಿ ಅವ್ರದೊಂದು ಐಡೆಂಟಿಫಿಕೇಶನ್ ಪತ್ರ ಇರ್ತದ, ಅದು ಅಟ್ಯಾಚ್ ಮಾಡ್ಬೇಕು. ಅದು ಕೇಳಿ ಯಾವ್ದು ಅಂತೇಳಿ ಎಕ್ಸಾಕ್ಟ್ಲಿ ಗೊತ್ತಲ್ಲ. ಅವ್ರ ಸೈಡ್ಲಿಂದ ನಮ್ ಸೈಡ್ ಹೆಂಗ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಇರ್ತಲ್ಲ, ಅವ್ರ ಸೈಡ್ ಒಂದ್ ಇರ್ತದ ಬ್ರಾಂಚ್ ಲೆವೆಲ್. ಬ್ರಾಂಚ್ ಲೆವೆಲ್ ಲೆಕ್ಕಾಚಾರ ಅಂತ ಪತ್ರಗಳು ಇರ್ತಾವ ಐಡೆಂಟಿಫಿಕೇಶನ್ ಸಂಬಂಧ ಅವ್ರ ಆಡಿಟರ್ಸ್ ಗೊತ್ತಲ್ಲ. ಇವೆಲ್ಲ ಕರೆಕ್ಟ್ ಆಗಿ ಅದು ಪತ್ರ ಒಂದ್ ತಗೊಂಡು ಅವ್ರದ್ದು ಪತ್ರ ಏನಿರ್ತದೆ ಲೆಟರ್ ಹೆಡ್ನಾಗ ತರಬೇಕು ಮ್ಯಾನೇಜರ್ದು. ಅಲ್ಲಿ ಬ್ರಾಂಚ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರ, ಬ್ರಾಂಚ್ ಐಡಿ ಹಿಂಗ. ಫೇಕ್ ಇರ್ಬಾರ್ದ. ಸುಮ್ಮನೆ ನಿಮ್ ಯಾರೋ ಮಂದಿ ಕಡೆಲಿಂದ ಏನೋ ಒಂದು ಡಾಕ್ಯುಮೆಂಟ್ ಮಾಡಿ ಕೊಟ್ಟು ಲೋಗೋ ಹಚ್ಚಿ ಹಂಗ್ ಮಾಡ್ಬೇಡ. ಯಾಕಂದ್ರೆ ಅದು ಬಸವರಾಜ್ ಅವ್ರು ವೆರಿಫೈ ಮಾಡ್ತಾರ ಆಮೇಲೆ. ಅದಕ್ಕೆ ಹೇಳ್ತೀನಿ ಆಸ್ ಅ ಲೀಗಲ್ ಪರ್ಸನ್ ಅದೇ ಹೇಳ್ತೀನಿ ಫಾರ್ಮಲ್ ಆಗಿ. ಗೊತ್ತಲ್ಲ ಲ್ಯಾಂಡ್ ಡೀಲ್ಸಿಂಗ್ ಇರ್ತಾವಲ್ಲ ಹಂಗ ಅದ್ ಮಾಡು. ನಿಮ್ ಡೀಟೇಲ್ಸ್ ಕಳಿಸ್ತೀನಿ ಇನ್ನೊಂದ್ ತಾಸ್ನಾಗ. ನಿಮ್ಮ ಇವ್ರು ನಿಮ್ ಯಾರು ಸೀನಿಯರ್ ಇರ್ತಾರಲ್ಲ ಅವ್ರು ಮಾತಾಡಿ ಹೇಳು, ಅವ್ರಿಗೆ ಮಾತಾಡಿ ಹೇಳ್ತಾರ ಅವ್ರ ಮಂದಿದವ್ರಿಗೆ. ನಾಳೆ ಹೋಗಿ ಜಲ್ದಿ 9-10 ಗಂಟೆಗೆ ರೆಡಿ ಮಾಡಿ ಇಟ್ಕೋತಾರ ಅವರು. 1 ತಾಸು ಕೂಡ್ರ ಅಂತಾರ, 2 ತಾಸು ಕೂಡ ಅಂತಾರ ಬಾ ಅಂದ್ರೆ ಮ್ಯಾಕ್ಸಿಮಮ್. ಪಟ ಎಂಟ್ರಿ ಮಾಡ್ತಾರ, ಹೊಡಿತಾರ. ಅವ್ರ ಕಡೆ ಆಲ್ರೆಡಿ ಸಾಫ್ಟ್ವೇರ್ ಇರ್ತದೆ, ಎಂಟ್ರಿ ಮಾಡ್ತಾರ, ಅಮೌಂಟ್ ಬರ್ತದೆ, ಟೈಪ್ ಮಾಡ್ತಾರ, ಟೈಪ್ ಮಾಡಿ ನಿಮ್ಗೆ ಕೊಡ್ತಾರ. ಹಿಂಗ ಅಲ್ಲಿಂದ ಕರೆಕ್ಷನ್ ಬೇಕಾಗಿತ್ತಂದ್ರೆ ನಾವು ಮಾತಾಡ್ಕೊಂಡು ಮತ್ ಮಾಡ್ಲಿಕ್ಕೆ ಬರ್ತದ. ಹಿಂಗ ಗೊತ್ತಲ್ಲ. ಫುಲ್ ಕಂಪ್ಲೀಟ್ ಲೆಟರ್ ತರಿಸ್ಬೇಡ, ಒಂದು ಡ್ರಾಫ್ಟ್ ಕಾಪಿ ನಂಗೆ ಫಸ್ಟ್ ಶೇರ್ ಮಾಡು 12-2 ತನಕ. ಇಷ್ಟ ಅದ, ಮತ್ತೇನಿಲ್ಲ. ಇವ ಪಾಯಿಂಟ್ಸ್ ನಾ ಸತ್ರ ಯಾರಿಗೆ ಬರ್ಬೇಕು, ನೀ ಸತ್ರ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನಿನ್ನ ಅಕೌಂಟ್ಲಿ ಅವ್ರು ಮಾಡ್ಬೇಕು ನಿಂತು. ಅದಕ್ಕೆ ಬ್ಯಾಂಕ್ ಅಂತಾರ, ಮೀಡಿಯೇಟರ್ ಅಂತಾರ ಸೊಸೈಟಿನಾಗ. ಗೊತ್ತಿಲ್ಲ ಕಚಡ ಮಂದಿ ಅಲ್ಲವ್ರು. ಕಚಡ ವ್ಯವಹಾರ ಮಾಡಿದವ್ರು ನಿಮ್ಮ ಮಂದಿ ಅವ್ರ ಮಂದಿದವ್ರು ಯಾರೋ ಒಬ್ರು ನಡಕ. ಗೊತ್ತಲ್ಲ ಮೀಡಿಯೇಟರ್ ಅವ್ರಿಗೆ ಸೊಸೈಟಿನ ಒಂದು ರೋಲ್ ಅದ. ಅದು ಮಾಡ್ಲಿಲ್ಲಪ್ಪ ಅಂದ್ರೆ ಬೇರೆ ಹಿಡಿತಾರ ಚಲೋತ್ನಾಗ ಬಂದು. ಅಷ್ಟ್ ಕರೆಕ್ಟ್ ಆಗಿ ಮಾಡು. ನನಗ್ ಮಂಗ್ಯ ಅಂತ ತಿಳ್ಕೊಬೇಡ್ರಿ, ಕೂಸ್ ಅಂತ ತಿಳ್ಕೊಬೇಡ್ರಿ. ನನಗ್ ನೆಟ್ವರ್ಕ್ ಅಷ್ಟ ಸಿಕ್ಕಿಲ್ಲ, ಇವ್ರು ಸಿಕ್ಕಾರ. ಇವ್ರಕ್ಕಿಂತ ಇನ್ನು ಮನಗಂಡ ಸಿಗೋ ಇದ್ದವ್ರು ಹೋದಾರಲ್ಲಿ. ಗೊತ್ತ ತಿಳಿತು ನಾನು ಕಾಲ್ ಇಡ್ತೇನೆ. ಆಯ್ತು.